ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಅಂಗಡಿ ಮಾಲೀಕರು ಎಚ್ಚರದಿಂದಿರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಕಳ್ಳರ ಕಾಟ ಮಿತಿ ಮೀರಿದೆ. ಇತ್ತೀಚೆಗೆ ನಡೆದ ಘಟನೆಯೊಂದರಲ್ಲಿ ಅಂಗಡಿ ಮಾಲೀಕರು ಊಟಕ್ಕಾಗಿ ಮನೆಗೆ ತೆರಳಿದಾಗ ಅಂಗಡಿಯ ಬಾಗಿಲು ಮುಚ್ಚಿರದಿದ್ದನ್ನ ಗಮನಿಸಿದ ಕಳ್ಳರು ಅಂಗಡಿಗೆ ನುಗ್ಗಿ ಸುಮಾರು 25,000 ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ದೋಚಿದ್ದಾರೆ. ಈ ಘಟನೆ ಆನೇಕಲ್ನ SRY ಬಡಾವಣೆಯಲ್ಲಿ ನಡೆದಿದೆ. ಘಟನೆ ನಡೆದಿದ್ದು ರೇಣುಕಾ ಯಲ್ಲಮ್ಮ ಲೇಔಟ್ನಲ್ಲಿದ್ದ ಅಂಗಡಿಯೊಂದರಲ್ಲಿ ಮಾಲೀಕರು ಬಾಗಿಲು ಮುಚ್ಚದೆ ತಿಂಡಿ ತಿನ್ನಲು ಮನೆಗೆ ಹೋಗಿದ್ದರು. ಇದನ್ನ ಗಮನಿಸಿದ ಕಳ್ಳರು 2 ಬೈಕ್ಗಳಲ್ಲಿ ಬಂದು ಅಂಗಡಿಗೆ ಪ್ರವೇಶಿಸಿದ್ದಾರೆ. 4 ಕಳ್ಳರ ಪೈಕಿ ಒಬ್ಬಾತ ಬೈಕ್ನಲ್ಲೇ ಕಾಯುತ್ತಿದ್ದರೆ ಮತ್ತೊಬ್ಬ ಅಂಗಡಿಗೆ ನುಗ್ಗಿ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಹಣವನ್ನ ದೋಚಿದ್ದಾನೆ. ಕಳ್ಳತನದ ದೃಶ್ಯಗಳು ಅಂಗಡಿಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಅಂಗಡಿಗೆ ವಾಪಸ್ಸು ಬಂದ ಮಾಲೀಕರು ಗಲ್ಲಾಪೆಟ್ಟಿಗೆಯಲ್ಲಿ ಹಣವಿಲ್ಲದಿರುವುದನ್ನ ಕಂಡು ಗಾಬರಿಗೊಂಡಿದ್ದಾರೆ. ತಕ್ಷಣವೇ ಅವರನ್ನ ಸಿಸಿಟಿವಿಯನ್ನ ಪರಿಶೀಲಿಸಿದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಘಟನೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳರ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಎಂದು ತಿಳಿದು ಬಂದಿದೆ. ಬಂದು ಮಧ್ಯಾಹ್ನ ಟೈಮು ನಮ್ಮ ಹುಡುಗ ಗ್ಯಾಸ್ ಸಿಲಿಂಡರ್ಗಳು ಜಾಸ್ತಿ ಹೋಗ್ತಾರೆ. ಅದನ್ನು ನಿನ್ನೆ ಮಿಸ್ ಆದ್ರು ಅವರು ಇಬ್ರು ರೆಡ್ ಗಾಡಿಲಿ ರೌಂಡ್ ಹಾಕೋದು 2 ಸಲ ಗ್ಯಾಸ್ ಸಿಲಿಂಡರ್ಗಳು ಜಾಸ್ತಿ ಹೋಗ್ತಾರೆ. ಅದನ್ನು ನಿನ್ನೆ ಮಿಸ್ ಆದ್ರು ಅವರು ಇಬ್ರು ರೆಡ್ ಗಾಡಿಲಿ ರೌಂಡ್ ಹಾಕೋದು 2 ಸಲ ಗ್ಯಾಸ್ ಸಿಲಿಂಡರ್ಗಳು ಜಾಸ್ತಿ ಹೋಗ್ತಾರೆ. ಅದನ್ನು ನಿನ್ನೆ ಮಿಸ್ ಆದ್ರು ಅವರು ಇಬ್ರು ರೆಡ್ ಗಾಡಿಲಿ ರೌಂಡ್ ಹಾಕೋದು 2 ಸಲ ಗ್ಯಾಸ್ ಸಿಲಿಂಡರ್ಗಳು ಜಾಸ್ತಿ ಹೋಗ್ತಾರೆ. ಅದನ್ನು ನಿನ್ನೆ ಮಿಸ್ ಆದ್ರು ಅವರು ಇಬ್ರು ರೆಡ್ ಗಾಡಿಲಿ ರೌಂಡ್ ಹಾಕೋದು 2 ಸಲ
ಸರ್ ನಮ್ಮದು ಅಂಗಡೀಲಿ ಬಂದು ಮಧ್ಯಾಹ್ನ ಟೈಮು ನಮ್ಮ ಹುಡುಗ ಒಬ್ಬನೇ ಇದ್ದ. ಅವನ್ನ ಏನೋ ಒಂದು ಐಟಮ್ ಥರ ಕೇಳಿಬಿಟ್ಟು ಅವನು ಒಳಗಡೆ ಹೋದ್ಮೇಲೆ 2 ಮೂಟೆ ಅಕ್ಕಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಸ್ಕೂಟ್ರ್ ಗೊತ್ತಾಗುತ್ತೆ, ನಂಬರು ಗೊತ್ತಾಗಲ್ಲ. ನಾವು ಏನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಏನೋ ಆಗೈತೆ ಅಂದ್ಕೊಂಡು ಸುಮ್ಮನಾದ್ವಿ. ಇತ್ತೀಚೆಗೆ 2-3 ಮನೆಯಲ್ಲಿ ಸಿಲಿಂಡ್ರ್ ತೊಗೊಂಡೋಗಿದ್ದಾರೆ. ಇಲ್ಲಿ ನೆನ್ನೆ ದಿನ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಈ ನಡುವೆ. ಹಿಂದೆಗಡೆ ಆಂಜನೇಯನ ಹಿಂದೆಗಡೆನೂ 2-3 ಸಿಲಿಂಡ್ರ್ ಎತ್ಕೊಂಡೋಗಿದ್ದಾರೆ. ಎಲ್ಲ ಇದು ಮಾಡ್ತಾ ಇದ್ದಾರೆ ಕಳ್ಳರು. ಮುಂಚೆ ಥರ ಯಾವ ಥರ ಬರ್ತಿದ್ರು ಆ ಥರ ಬರಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೀವಿ. ನಾವು ಬೀಟ್ ಮೆಂಬರೇ. ಇಲ್ಲಿ ಭಾಳ ಜನ ಇತ್ತೀಚೆಗೆ ಒಂದು 6 ತಿಂಗಳು ತಟ್ಟಿ ಯಾರೂ ಬರ್ತಾ ಇಲ್ಲ. ನಾವು ಸುಮ್ಮನೆ ಆಗ್ಬಿಟ್ವಿ. ನಿಮ್ಮ ಹೆಸರು? ಶಿವಮೂರ್ತಿ ಅಂತ ಸರ್. ಆ್ಯಕ್ಚುಲಿ ನಿನ್ನೆ ಏನಾಯಿತು ಅಂದರೆ ನಾವು ನಾವು ಹಾಲ್ ಡೈರಿ ಸರ್ ಇರೋದು ಮೈನು. ನಾವೊಂದು 5 ಗಂಟೆ 4:15 5 ಗಂಟೆಗೆ ಓಪನ್ ಮಾಡ್ತೀವಿ. 5 ಗಂಟೆಯಿಂದ 10 ಗಂಟೆ ಅಷ್ಟೊತ್ತಿಗೆ ನಾವು ಟಿಫನ್ಗೆ ಹೋಗ್ಬಿಡ್ತೀವಿ. ಟಿಫನ್ಗೆ ಹೋಗಿ ನಮ್ಮ ಅಜ್ಜಿಯವರು ಇದ್ರು ಆ ಟೈಮಲ್ಲಿ. ನಮ್ಮ ಅಜ್ಜಿಯವ್ರು ಸ್ವಲ್ಪ ರೆಸ್ಟ್ ಹೋಗಿ ಬರೋ ಟೈಮಲ್ಲಿ ಏನಾಗಿದೆ ಅಂತಂದರೆ ಯಾರೋ ಒಂದು 4-5 ಒಂದು 2-3 ಜನ ಹುಡುಗರು ಅಂಗಡಿ ಒಳಗಡೆ ನುಗ್ಗಿ ಕಲೆಕ್ಷನ್ ಆಗಿರೋ ದುಡ್ಡು ಒಂದು 25-35 ಗಂಟೆ ಇತ್ತು ಅಮೌಂಟು ಪೂರ್ತಿ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ತಿರ್ಗಿ ನಾನು ಬಂದು ಚೆಕ್ ಮಾಡಬೇಕು ಟೈಮಲ್ಲಿ 1 ರೂಪಾಯಿನೂ ಇರಲಿಲ್ಲ ದುಡ್ಡು.